ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಯೋಗಿ ನಡುವಿನ ಮಾತಿನ ಯುದ್ಧ ತೀವ್ರವಾಗ್ತಾ ಇದೆ. ತಾಯಿಯನ್ನು ಮುಸ್ಲಿಮರು ಕೊಂದರು ಅಂತ ಖರ್ಗೆ ಹೇಳ್ತಿಲ್ಲ ಅಂತ ಯೋಗಿ ಬಾಂಬ್ ಹಾಕಿದ್ರು. ಇದೀಗ ತಂದೆ ಪರ ಪ್ರಿಯಾಂಕ್ ಖರ್ಗೆ ಬ್ಯಾಟ್ ಬೀಸಿದ್ದಾರೆ. ಏನಾಯ್ತದು ಇವತ್ತು ಬನ್ನಿ ನೋಡೋಣ. निजाम पर करिए हैदराबाद के निजाम को. ಖರ್ಗೆ ಮನೆಗೆ ಬೆಂಕಿ ಇಟ್ಟ ದುರುಳರ್ಯಾರು? ಅವರು ಹೇಳುತ್ತಿಲ್ಲ, ಯೋಗಿ ಆದಿತ್ಯನಾಥ್ ಬಿಡುತ್ತಿಲ್ಲ. ಕಲ್ಯಾಣ ಕರ್ನಾಟಕ ಮಂದಿಗೆ ರಜಾಕಾರರು ಅಂದ್ರೆ ಪಕ್ಕಾ ಗೊತ್ತಿರುತ್ತೆ. ನಿಜಾಮನ ಆ ಪಡೆ ಆ ಭಾಗದ ನೆಲಕ್ಕೆ ರಕ್ತದ ರುಚಿ ತೋರಿಸಿತ್ತು. ಕೊಲೆ ಮತಾಂತರ ಅಲ್ಲಿ ಬಲು ಕಾಮನ್. ಅಂಥ ದೌರ್ಜನ್ಯವನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬವೂ ನೋಡಿತ್ತು. ಆದ್ರೆ ಖರ್ಗೆ ಸಾಹೇಬ್ರು ಮಾತ್ರ ತನ್ನ ತಾಯಿ ಸಹೋದರಿಯನ್ನ ಕೊಂದವರ ಬಗ್ಗೆ ಸೊಲ್ಲೆತ್ತೋದೇ ಇಲ್ಲ. मैं अकेला था. मेरे बाप ने बोला तू अकेला संतान मेरे लिए है, क्योंकि तेरी माँ मर गई, तेरी बहन मर गई, तेरे चाचा मर गए, मेरा घर पूरा उजाड़ दिया, क्योंकि वो घर जला दिया गया एक जमाने में. वो क्यों जलाया मैं नहीं बोलता, लेकिन जल गया, सब लोग मर गए. खड़गे जी, मेरे ऊपर गुस्सा मत करिए. मैं तो आपकी उम्र का सम्मान करता हूं. आपको गुस्सा करना है तो निजाम पर करिए, हैदराबाद के निजाम को. जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था. इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे. ನನ್ನ ತಂದೆ ಮನೆಗೆ ಬೆಂಕಿ ಇಟ್ಟಿದ್ದು ರಜಾಕಾರರು, ಆದ್ರೆ ಮುಸ್ಲಿಮರಲ್ಲ ಅಂತ ಪ್ರಿಯಾಂಕ್ ಖರ್ಗೆಯವರು ವೋಟ್ ಬ್ಯಾಂಕ್ಗೆ ಧಕ್ಕೆ ಆಗದಂತೆ ನೋಡಿಕೊಂಡ್ರು. ನೋಡಿ, ಬಹುಶಃ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ. ಹೌದು, ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು. ನಮ್ಮ ತಂದೆಯವರ ಸಹೋದರಿ ಇರ್ಬೋದು, ನಮ್ಮ ಅವರ ಮನೆ ಇರ್ಬೋದು, ಎಲ್ಲನೂ ಸುಟ್ಟೋಯ್ತು. ಸುಟ್ಟಿದ್ದು ಯಾರು? ರಜಾಕರ್ಗಳು, ಮುಸ್ಲಿಮರು ಸುಟ್ಟಿಲ್ಲ. ಖರ್ಗೆ ಸಾಹೇಬ್ರ ಮನೆಗೆ ಮುಸ್ಲಿಮರು ಬೆಂಕಿ ಹಚ್ಚಿದ್ರು ಅಂತ ವರವಟ್ಟಿ ಗ್ರಾಮಸ್ಥರೇ ಹೇಳ್ತಿದ್ದಾರೆ. ರಜಾಕರ್ ಅವಳಿ ಟೈಮ್ನಾಗ ಇಲ್ಲಿ ಹಿಂದೂಗಳಿಗೆ ಮುಸ್ಲಿಮರು ಹೊಡೆಯೋದು ಎಲ್ಲ ಘಟನೆಗಳಾದಾಗ ನಮ್ಮ ಅಜ್ಜವರು ಖರ್ಗೆ ಸಾಹೇಬ್ರ ತಂದೆಯವರು ಇಂಥ ವಾತಾವರಣದಾಗ ಇರಬಾರ್ದು ಅಂಥೇಳಿ ಇಲ್ಲಿಂದ ಬಿಟ್ಟು ಗುಲ್ಬರ್ಗಕ್ಕೆ ಹೋಗಿ ಶೆಟ್ಲ್ ಆದ್ರು. ಅವರು ಸಾಹೇಬ್ರು ಅವಾಗ 6 ವರ್ಷ ಇದ್ರು, 5-6 ವರ್ಷ ಇದ್ರಂತ ಖರ್ಗೆ ಸಾಹೇಬ್ರು. ಖರ್ಗೆ ಬಾಲ್ಯದ ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದ್ರು ಅನ್ನೋದಕ್ಕೆ ಈ ಎಲ್ಲ ಕರ್ಣ ಕಠೋರ ಕಥೆಗಳೇ ಸಾಕ್ಷಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದು ರಜಾಕಾಕರು ಮುಸ್ಲಿಮರಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನನಗನ್ಸುತ್ತೆ ಒಂದು ಒಳ್ಳೆ ಅಪೂರ್ವವಾದಂಥ ಅವಕಾಶವನ್ನು ಯೋಗಿ ಆದಿತ್ಯನಾಥ್ ಅವ್ರಿಗೂ ಕೂಡ ಕೊಡೋ ಅವಕಾಶ ಖರ್ಗೆ ಅವರಿಗಿತ್ತು. ಖರ್ಗೆ ಅವರು ಹೇಳ್ತಾರೆ, ಸುಟ್ಟು ಹಾಕಿದ್ರು ಯಾಕೆ ಅಂತ ನಾನು ಹೇಳಲ್ಲ ಅಂತೇಳಿ. ನೀವು ಹೇಳ್ಬೋದಾಗಿತ್ತು ಖರ್ಗೆ ಅವರು, ಅದ್ಭುತವಾಗಿ ಹೇಳ್ಬೋದಾಗಿತ್ತು BJP ಅವರಿಗೆ ಮತ್ತು RSS ಅವರಿಗೆ. ಯಾಕೆಂದರೆ ನೀವು ಹಿಂದೆ ಒಮ್ಮೆ ಹೇಳಿದ್ರಿ, ನಿಮ್ಮ ಮನೆ ನಾಯಿ ಸತ್ತಿದೆಯಾ ಅಂತ ಕೇಳಿದ್ರಿ. ನಿಮಗೊಂದು ಅವಕಾಶ ಇತ್ತು. ಏನು ಅಂತಂದರೆ, ರಜಾಕಾಕರು ಯಾರ ಮನೆಯನ್ನು ಸುಡ್ತಾ ಇದ್ರು? ಹೈದರಾಬಾದ್ ನಿಜಾಮನ ವಿರುದ್ಧವಾಗಿ ಭಾರತದ ಒಕ್ಕೂಟದಲ್ಲಿ ಸೇರೋದಕ್ಕೆ ಯಾರು ಆಸೆ ಪಡ್ತಾ ಇದ್ರು? ಭಾರತದ ರಾಷ್ಟ್ರಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಯಾರು ಹಾರಿಸಬೇಕು ಅಂತ ಆಸೆ ಪಡ್ತಾ ಇದ್ರು, ಅವರ ಮನೆಗಳನ್ನು ಸುಟ್ಟಾಕ್ತಾ ಇದ್ರು. ನನ್ನ ಫ್ಯಾಮಿಲಿ ಕೂಡ ಅಂಥದ್ದಾಗಿತ್ತು. ನಮ್ಮ ಫ್ಯಾಮಿಲಿ ಈ ರಾಷ್ಟ್ರಕ್ಕಾಗಿ ಪ್ರಾಣತ್ಯಾಗ ಮಾಡಿದೆ ಅಂತ ಹೇಳುವಂಥ ಒಂದು ಒಳ್ಳೆ ಅವಕಾಶ ಬಿಟ್ಬಿಟ್ರಿ ನೀವು. ಹೇಳ್ತೀನಿ ಅದೇನಾಯಿತು ಅಂತೇಳಿ. ಅದು ಕಲ್ಯಾಣ ಕರ್ನಾಟಕ ವಿಮೋಚನೆ ತಾರಕಕ್ಕೇರಿದ್ದ ಕಾಲ. ಅಂದರೆ 565 ತುಂಡರಸರು ಇರ್ತಾರೆ. ಬ್ರಿಟಿಷರೇನು ಹೇಳ್ತಾರೆ, ಪಾಕಿಸ್ತಾನಕ್ಕೆ ಹೋಗೋರು ಪಾಕಿಸ್ತಾನಕ್ಕೆ ಹೋಗಿ, ಭಾರತಕ್ಕೆ ಸೇರೋರು ಭಾರತಕ್ಕೆ ಸೇರಿ, ಇಂಡಿಪೆಂಡೆಂಟ್ ಆಗಿರೋ ಇಂಡಿಪೆಂಡೆಂಟ್ಗೆ ಸೇರಿ. ಕಾಶ್ಮೀರ ಹೇಳುತ್ತೆ ಇಂಡಿಪೆಂಡೆಂಟ್, ನಾನು ಬೇರೆಯೇ. ಆಮೇಲೆ ಗಲಾಟೆ ಬೇರೆ. ಜುನಾಗಢ ಮತ್ತು ಯಾವುದು ಹೈದರಾಬಾದ್ ಹೇಳುತ್ತೆ, ಹೇಳಲ್ಲ. ಹೈದರಾಬಾದ್ ನಿಜಾಮನಿಗೆ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಆಸೆ ಇರುತ್ತೆ. ಅದರ ವ್ಯಾಪ್ತಿಯಲ್ಲಿ ಮರಾಠವಾಡ ಬರುತ್ತೆ, ತೆಲಂಗಾಣ ಬರುತ್ತೆ, ಈಗಿರುವಂಥ ಹೈದರಾಬಾದ್ ಕರ್ನಾಟಕ. ಇಲ್ಲಿ ಹಿಂದೂಗಳು ಜಾಸ್ತಿ ಇರ್ತಾರೆ, ಇವರು ಭಾರತಕ್ಕೆ ಸೇರಬೇಕು ಅಂತಿರ್ತಾರೆ.
ಯಾರು ಭಾರತಕ್ಕೆ ಸೇರಬೇಕು ಅಂತಿರ್ತಾರೆ ಅವ್ರದ್ದು ಪಡೆ ಇರುತ್ತೆ. ಯಾರ್ದು? ನಿಜಾಮಂದು. ಕಾಸಿಂ ರಜ್ವಿ ಎಂಬ ಮತಾಂಧನಿಗೆ ಉಸ್ತುವಾರಿ ಕೊಡ್ತಾನೆ ನಿಜಾಮ. ರಜಾಕರ ಉಗ್ರಗಾಮಿ ಪಡೆ ಕಟ್ಟಿದ್ದ ಕಾಸಿಂ ರಜ್ವಿ. ರಜಾಕಾರ ಎಂದರೆ ದೇವರ ಸೇವೆಗಿರೋ ಸೇವಕ ಎಂದರ್ಥ. ಪ್ರತಿಯೋರ್ವ ಮುಸಲ್ಮಾನನೂ ರಜಾಕಾರನಾಗಬೇಕಂತೆ. ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ ವಿಲೀನ ಆಗಬಾರ್ದು ಅಂತ ಅವ್ರು ಬಯಸ್ತಾ ಇದ್ರು. ಭಾರತ ಸೇನೆ ಹೈದರಾಬಾದ್ ಪ್ರವೇಶಿಸುವ ಧೈರ್ಯ ಮಾಡಿದರೆ ಕೋಟ್ಯಾಂತರ ಜನರ ಮೂಳೆ ಮಾಂಸ ನೋಡಬೇಕಾಗತ್ತೆ ಅಂತೇಳಿ ಆವಾಜ್ ಆಗ್ತಾರೆ. ಸ್ವಾತಂತ್ರ್ಯ ಸಿಕ್ಕಾಗ ಕೆಲವೇ ಸಾವಿರದಷ್ಟಿತ್ತು ರಜಾಕರ ಶಕ್ತಿ. 1948 ಜುಲೈ ವೇಳೆಗೆ 1 ಲಕ್ಷ ಸೈನಿಕರ ದೈತ್ಯ ಶಕ್ತಿ ಆಗುತ್ತೆ. ಕೊಲೆ, ಸುಲಿಗೆ, ಅತ್ಯಾಚಾರ ರಜಾಕರ ದಿನಚರಿ ಆಗುತ್ತೆ. 187 ಜನರನ್ನು ಬಲಿ ಪಡೆದರು. 112 ಮಹಿಳೆಯರ ಮೇಲೆ ಅತ್ಯಾಚಾರವಾಗುತ್ತೆ. 325 ಗ್ರಾಮಗಳಲ್ಲಿ 5.6 ಕೋಟಿ ನಗದು ಹಣ ದೋಚುತ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ 1 ಲಕ್ಷ ಜನ ನಿರಾಶ್ರಿತರಾಗ್ತಾರೆ. 1942 ಮೇ 9 ಗೋರ್ಟಾದಲ್ಲಿ ಭೀಕರ ಹತ್ಯಾಕಾಂಡವಾಗುತ್ತೆ. ಗೋರ್ಟಾದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ದ 2 ಸೇನಾನಿಗಳು ಬಾವುರಾವ್ ಪಾಟೀಲ್, ವಿಠೋಬಾ ನಿರೋಡೆ ಧ್ವಜ ಹಾರಿಸ್ತಾರೆ. ರಜಾಕರ ಸಹಪಾಠಿ ಇಸಾಮುದ್ದೀನನ್ನು ಕೊಂದಿರ್ತಾರೆ ಬಾವುರಾವ್. ಕೇರಳಿ ಗೋರ್ಟಾ ಮೇಲೆ ದಾಳಿ ಮಾಡಿದ್ದ ರಜಾಕರ ಸೇನೆ 800 ಜನರನ್ನು ಬಲಿ ಪಡೆದಿತ್ತು. ರಜಾಕರ ರಕ್ಕಸ ಸೇನೆ ಮಾರ್ಗ ಮಧ್ಯೆ ಖರ್ಗೆ ಹುಟ್ಟೂರು ಹೊರವಟ್ಟಿ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಬೆಂಕಿ ಹಚ್ಚಿದ್ದಾರೆ ರಕ್ಕಸರು. ಖರ್ಗೆ ತಾಯಿ, ಸಹೋದರಿ ಚಿಕ್ಕಪ್ಪನನ್ನು ಬಲಿ ಪಡೆದುಕೊಳ್ತಾರೆ. ಇದು ಅಲ್ಲಿಯ ಕಥೆ. ಇದರ ಜೊತೆಗೆ ಮೈಸೂರು ಇದೆಯಲ್ಲ, ಯಾಕೆ ಗ್ರೇಟ್ ಗೊತ್ತಾ ಮೈಸೂರು ಸಂಸ್ಥಾನ? ಭಾರತದ ಒಕ್ಕೂಟಕ್ಕೆ ಸೇರಬೇಕು ಅಂತ ಹೇಳುವಾಗ 565 ರಾಜರ ಪೈಕಿ ಅನೇಕರು ಕಂಡೀಷನ್ ಹಾಕ್ತಾರೆ. ನನಗಿಷ್ಟು ದುಡ್ಡು ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು. ಒನ್ ಆ್ಯಂಡ್ ಓನ್ಲಿ ಮೈಸೂರು ಅರಸರು ಯಾವುದೇ ಷರತ್ತಿಲ್ಲದೆ ಭಾರತ ಜೊತೆ ವಿಲೀನವಾಗ್ತೇನೆ ಅಂತ ಹೇಳಿದ್ದು ಫಸ್ಟ್ ಮೈಸೂರು, ಅದಾದ ನಂತರ ಕೊಚ್ಚಿ, ಅದಾದ ನಂತರ ತಿರುವನಂತಪುರ, ಅದಾದ ನಂತರ ಭೋಪಾಲ್, ಅದಾದ ನಂತರ ಗುಜರಾತ್. ಈಗಲೂ ಖರ್ಗೆ ಅವರಿಗೆ ಹೇಳಬಹುದಾಗಿತ್ತು, ನನ್ನ ಫ್ಯಾಮಿಲಿ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದೆ. ಅವಕಾಶ ಮಿಸ್ ಮಾಡಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಯೋಗಿ ನಡುವಿನ ಮಾತಿನ ಯುದ್ಧ ತೀವ್ರವಾಗ್ತಾ ಇದೆ. ತಾಯಿಯನ್ನು ಮುಸ್ಲಿಮರು ಕೊಂದರು ಅಂತ ಖರ್ಗೆ ಹೇಳ್ತಿಲ್ಲ ಅಂತ ಯೋಗಿ ಬಾಂಬ್ ಹಾಕಿದ್ರು. ಇದೀಗ ತಂದೆ ಪರ ಪ್ರಿಯಾಂಕ್ ಖರ್ಗೆ ಬ್ಯಾಟ್ ಬೀಸಿದ್ದಾರೆ. ಏನಾಯ್ತದು ಇವತ್ತು ಬನ್ನಿ ನೋಡೋಣ. खड़गे जी तो निजाम पर करिए हैदराबाद के निजाम को. ಖರ್ಗೆ ಮನೆಗೆ ಬೆಂಕಿ ಇಟ್ಟ ದುರುಳರ್ಯಾರು? ಅವರು ಹೇಳುತ್ತಿಲ್ಲ, ಯೋಗಿ ಆದಿತ್ಯನಾಥ್ ಬಿಡುತ್ತಿಲ್ಲ. ಕಲ್ಯಾಣ ಕರ್ನಾಟಕ ಮಂದಿಗೆ ರಜಾಕಾರರು ಅಂದ್ರೆ ಪಕ್ಕಾ ಗೊತ್ತಿರುತ್ತೆ. ನಿಜಾಮನ ಆ ಪಡೆ ಆ ಭಾಗದ ನೆಲಕ್ಕೆ ರಕ್ತದ ರುಚಿ ತೋರಿಸಿತ್ತು. ಕೊಲೆ, ಮತಾಂತರ ಅಲ್ಲಿ ಬಲು ಕಾಮನ್. ಅಂಥ ದೌರ್ಜನ್ಯವನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬವೂ ನೋಡಿತ್ತು. ಆದ್ರೆ ಖರ್ಗೆ ಸಾಹೇಬ್ರು ಮಾತ್ರ ತನ್ನ ತಾಯಿ, ಸಹೋದರಿಯನ್ನ ಕೊಂದವರ ಬಗ್ಗೆ ಸೊಲ್ಲೆತ್ತೋದೇ ಇಲ್ಲ. मैं अकेला था. मेरे बाप ने बोला तू अकेला संतान मेरे लिए है, क्योंकि तेरी माँ मर गई, तेरी बहन मर गई, तेरे चाचा मर गए, मेरा घर पूरा उजाड़ दिया, क्योंकि वो घर जला दिया गया एक जमाने में. वो क्यों जलाया मैं नहीं बोलता, लेकिन जल गया, सब लोग मर गए. खड़गे जी मेरे ऊपर गुस्सा मत करिए, मैं तो आपकी उम्र का सम्मान करता हूं. आपको गुस्सा करना है तो निजाम पर करिए, हैदराबाद के निजाम को. जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था. इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से पटेंगे. ನನ್ನ ತಂದೆ ಮನೆಗೆ ಬೆಂಕಿ ಇಟ್ಟಿದ್ದು ರಜಾಕಾರರು, ಆದ್ರೆ ಮುಸ್ಲಿಮರಲ್ಲ ಅಂತ ಪ್ರಿಯಾಂಕ್ ಖರ್ಗೆಯವರು ವೋಟ್ ಬ್ಯಾಂಕ್ಗೆ ಧಕ್ಕೆ ಆಗದಂತೆ ನೋಡಿಕೊಂಡ್ರು. ನೋಡಿ, ಬಹುಶಃ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ. ಹೌದು, ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು. ನಮ್ಮ ತಂದೆಯವರ ಸಹೋದರಿ ಇರ್ಬೋದು, ಅವರ ಮನೆ ಇರ್ಬೋದು, ಎಲ್ಲನೂ ಸುಟ್ಟೋಯ್ತು. ಸುಟ್ಟಿದ್ದು ಯಾರು? ರಜಾಕರ್ಗಳು.
ಮುಸ್ಲಿಮರು ಸುಟ್ಟಿಲ್ಲ. ಖರ್ಗೆ ಸಾಹೇಬ್ರ ಮನೆಗೆ ಮುಸ್ಲಿಮರು ಬೆಂಕಿ ಹಚ್ಚಿದ್ರು ಅಂತ ವರವಟ್ಟಿ ಗ್ರಾಮಸ್ಥರೇ ಹೇಳ್ತಿದ್ದಾರೆ. ರಜಾಕರ ಅವಳಿ ಟೈಮ್ನಾಗ ಇಲ್ಲಿ ಹಿಂದೂಗಳಿಗೆ ಮುಸ್ಲಿಮರು ಹೊಡೆಯೋದು ಎಲ್ಲ ಘಟನೆಗಳಾದಾಗ ನಮ್ಮ ಅಜ್ಜವರು ಖರ್ಗೆ ಸಾಹೇಬ್ರ ತಂದೆಯವರು ಇಂಥ ವಾತಾವರಣದಾಗ ಇರಬಾರ್ದು ಅಂಥೇಳಿ ಇಲ್ಲಿಂದ ಬಿಟ್ಟು ಗುಲ್ಬರ್ಗಕ್ಕೆ ಹೋಗಿ ಸೆಟ್ಲ್ ಆದರು ಅವರು. ಸಾಹೇಬ್ರು ಅವಾಗ 6 ವರ್ಷ ಇದ್ರು, 5-6 ವರ್ಷ ಇದ್ರು ಅಂತ ಖರ್ಗೆ ಸಾಹೇಬ್ರು. ಖರ್ಗೆ ಬಾಲ್ಯದ ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದ್ರು ಅನ್ನೋದಕ್ಕೆ ಈ ಎಲ್ಲ ಕರ್ಣ ಕಠೋರ ಕಥೆಗಳೇ ಸಾಕ್ಷಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದು ರಜಾಕಾಕರು ಮುಸ್ಲಿಮರಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನನಗನ್ಸುತ್ತೆ ಒಂದು ಒಳ್ಳೆ ಅಪೂರ್ವವಾದಂಥ ಅವಕಾಶವನ್ನು ಯೋಗಿ ಆದಿತ್ಯನಾಥ್ ಅವ್ರಿಗೂ ಕೂಡ ಕೊಡೋ ಅವಕಾಶ ಖರ್ಗೆ ಅವರಿಗಿತ್ತು. ಖರ್ಗೆ ಅವರು ಹೇಳ್ತಾರೆ, ಸುಟ್ಟು ಹಾಕಿದ್ರು ಯಾಕೆ ಅಂತ ನಾನು ಹೇಳಲ್ಲ ಅಂತೇಳಿ. ನೀವು ಹೇಳ್ಬೋದಾಗಿತ್ತು ಖರ್ಗೆ ಅವರು, ಅದ್ಭುತವಾಗಿ ಹೇಳ್ಬೋದಾಗಿತ್ತು ಬಿ ಜೆ ಪಿ ಅವರಿಗೆ ಮತ್ತು RSS ಅವರಿಗೆ. ಯಾಕೆಂದರೆ ನೀವು ಹಿಂದೆ ಒಮ್ಮೆ ಹೇಳಿದ್ರಿ ನಿಮ್ಮ ಮನೆ ನಾಯಿ ಸತ್ತಿದೆಯಾ ಅಂತ ಕೇಳಿದ್ರಿ. ನಿಮಗೊಂದು ಅವಕಾಶ ಇತ್ತು. ಏನು ಅಂತಂದರೆ ರಜಾಕಾಕರು ಯಾರ ಮನೆಯನ್ನು ಸುಡ್ತಾ ಇದ್ರು? ಹೈದರಾಬಾದ್ ನಿಜಾಮನ ವಿರುದ್ಧವಾಗಿ ಭಾರತದ ಒಕ್ಕೂಟದಲ್ಲಿ ಸೇರೋದಕ್ಕೆ ಯಾರು ಆಸೆ ಪಡ್ತಾ ಇದ್ರು? ಭಾರತದ ರಾಷ್ಟ್ರಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಯಾರು ಹಾರಿಸಬೇಕು ಅಂತ ಆಸೆ ಪಡ್ತಾ ಇದ್ರು ಅವರ ಮನೆಗಳನ್ನು ಸುಟ್ಟಾಕ್ತಾ ಇದ್ರು. ನನ್ನ ಫ್ಯಾಮಿಲಿ ಕೂಡ ಅಂಥದ್ದಾಗಿತ್ತು. ನಮ್ಮ ಫ್ಯಾಮಿಲಿ ಈ ರಾಷ್ಟ್ರಕ್ಕಾಗಿ ಪ್ರಾಣತ್ಯಾಗ ಮಾಡಿದೆ ಅಂತ ಹೇಳುವಂಥ ಒಂದು ಒಳ್ಳೆ ಅವಕಾಶ ಬಿಟ್ಬಿಟ್ರಿ ನೀವು. ಹೇಳ್ತೀನಿ ಅದೇನಾಯಿತು ಅಂತೇಳಿ. ಅದು ಕಲ್ಯಾಣ ಕರ್ನಾಟಕ ವಿಮೋಚನೆ ತಾರಕಕ್ಕೇರಿದ್ದ ಕಾಲ. ಅಂದರೆ 565 ತುಂಡರಸರು ಇರ್ತಾರೆ. ಬ್ರಿಟಿಷರು ಏನು ಹೇಳ್ತಾರೆ, ಪಾಕಿಸ್ತಾನಕ್ಕೆ ಹೋಗೋರು ಪಾಕಿಸ್ತಾನಕ್ಕೆ ಹೋಗಿ, ಭಾರತಕ್ಕೆ ಸೇರೋರು ಭಾರತಕ್ಕೆ ಸೇರಿ, ಇಂಡಿಪೆಂಡೆಂಟ್ ಆಗಿರೋ ಇಂಡಿಪೆಂಡೆಂಟ್ಗೆ ಸೇರಿ. ಕಾಶ್ಮೀರ ಹೇಳುತ್ತೆ ಇಂಡಿಪೆಂಡೆಂಟ್, ನಾನು ಬೇರೆಯೇ. ಆಮೇಲೆ ಗಲಾಟೆ ಬೇರೆ. ಜುನಾಗಢ ಮತ್ತು ಯಾವುದು ಹೈದರಾಬಾದ್ ಹೇಳುತ್ತೆ ಹೇಳಲ್ಲ. ಹೈದರಾಬಾದ್ ನಿಜಾಮನಿಗೆ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಆಸೆ ಇರುತ್ತೆ. ಅದರ ವ್ಯಾಪ್ತಿಯಲ್ಲಿ ಮರಾಠವಾಡ ಬರುತ್ತೆ, ತೆಲಂಗಾಣ ಬರುತ್ತೆ, ಈಗಿರುವಂಥ ಹೈದರಾಬಾದ್ ಕರ್ನಾಟಕ. ಇಲ್ಲಿ ಹಿಂದೂಗಳು ಜಾಸ್ತಿ ಇರ್ತಾರೆ, ಇವರು ಭಾರತಕ್ಕೆ ಸೇರಬೇಕು ಅಂತಿರ್ತಾರೆ. ಯಾರು ಭಾರತಕ್ಕೆ ಸೇರಬೇಕು ಅಂತಿರ್ತಾರೆ ಅವ್ರದ್ದು ಪಡೆ ಇರುತ್ತೆ. ಯಾರ್ದು? ನಿಜಾಮಂದು. ಕಾಸಿಂ ರಜ್ವಿ ಎಂಬ ಮತಾಂಧನಿಗೆ ಉಸ್ತುವಾರಿ ಕೊಡ್ತಾನೆ ನಿಜಾಮ. ರಜಾಕರ ಉಗ್ರಗಾಮಿ ಪಡೆ ಕಟ್ಟಿದ್ದ ಕಾಸಿಂ ರಜ್ವಿ. ರಜಾಕಾರ ಎಂದರೆ ದೇವರ ಸೇವೆಗಿರೋ ಸೇವಕ ಎಂದರ್ಥ. ಪ್ರತಿಯೋರ್ವ ಮುಸಲ್ಮಾನನು ರಜಾಕಾರನಾಗಬೇಕಂತೆ. ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ ವಿಲೀನ ಆಗಬಾರ್ದು ಅಂತ ಅವ್ರು ಬಯಸ್ತಾ ಇದ್ರು. ಭಾರತ ಸೇನೆ ಹೈದರಾಬಾದ್ ಪ್ರವೇಶಿಸುವ ಧೈರ್ಯ ಮಾಡಿದರೆ ಕೋಟ್ಯಾಂತರ ಜನರ ಮೂಳೆ ಮಾಂಸ ನೋಡಬೇಕಾಗತ್ತೆ ಅಂತೇಳಿ ಆವಾಜ್ ಆಗ್ತಾರೆ. ಸ್ವಾತಂತ್ರ್ಯ ಸಿಕ್ಕಾಗ ಕೆಲವೇ ಸಾವಿರದಷ್ಟಿತ್ತು ರಜಾಕರ ಶಕ್ತಿ. 1948 ಜುಲೈ ವೇಳೆಗೆ 1 ಲಕ್ಷ ಸೈನಿಕರ ದೈತ್ಯ ಶಕ್ತಿ ಆಗುತ್ತೆ. ಕೊಲೆ, ಸುಲಿಗೆ, ಅತ್ಯಾಚಾರ ರಜಾಕರ ದಿನಚರಿ ಆಗುತ್ತೆ. 187 ಜನರನ್ನು ಬಲಿ ಪಡೆದರು. 112 ಮಹಿಳೆಯರ ಮೇಲೆ ಅತ್ಯಾಚಾರವಾಗುತ್ತೆ. 325 ಗ್ರಾಮಗಳಲ್ಲಿ 5.6 ಕೋಟಿ ನಗದು ಹಣ ದೋಚುತ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ 1 ಲಕ್ಷ ಜನ ನಿರಾಶ್ರಿತರಾಗ್ತಾರೆ. 1942 ಮೇ 9 ಗೋರ್ಟಾದಲ್ಲಿ ಭೀಕರ ಹತ್ಯಾಕಾಂಡವಾಗುತ್ತೆ. ಗೋರ್ಟಾದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ದ 2 ಸೇನಾನಿಗಳು ಬಾವುರಾವ್ ಪಾಟೀಲ್, ವಿಠೋಬಾ ನಿರೋಡೆ ಧ್ವಜ ಹಾರಿಸ್ತಾರೆ. ರಜಾಕರ ಸಹಪಾಠಿ ಇಸಾಮುದ್ದೀನನ್ನು ಕೊಂದಿರ್ತಾರೆ ಬಾವುರಾವ್. ಕೇರಳಿ ಗೋರ್ಟಾ ಮೇಲೆ ದಾಳಿ ಮಾಡಿದ್ದ ರಜಾಕರ ಸೇನೆ 800 ಜನರನ್ನು ಬಲಿ ಪಡೆದಿತ್ತು. ರಜಾಕರ ರಕ್ಕಸ ಸೇನೆ ಮಾರ್ಗ ಮಧ್ಯೆ ಖರ್ಗೆ ಹುಟ್ಟೂರು ವರವಟ್ಟಿ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಬೆಂಕಿ ಹಚ್ಚಿದ್ದಾರೆ ರಕ್ಕಸರು. ಖರ್ಗೆ ತಾಯಿ, ಸಹೋದರಿ, ಚಿಕ್ಕಪ್ಪನನ್ನು ಬಲಿ ಪಡೆದುಕೊಳ್ತಾರೆ. ಇದು ಅಲ್ಲಿಯ ಕಥೆ. ಇದರ ಜೊತೆಗೆ ಮೈಸೂರು ಇದೆಯಲ್ಲ, ಯಾಕೆ ಗ್ರೇಟ್ ಗೊತ್ತಾ? ಮೈಸೂರು ಸಂಸ್ಥಾನ ಒಕ್ಕೂಟಕ್ಕೆ, ಭಾರತದ ಒಕ್ಕೂಟಕ್ಕೆ ಸೇರಬೇಕು ಅಂತ ಹೇಳುವಾಗ 565 ರಾಜರ ಪೈಕಿ ಅನೇಕರು ಕಂಡೀಷನ್ ಆಗ್ತಾರೆ. ನನಗಿಷ್ಟು ದುಡ್ಡು ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು. ಒನ್ ಆ್ಯಂಡ್ ಓನ್ಲಿ ಮೈಸೂರು ಅರಸರು ಯಾವುದೇ ಷರತ್ತಿಲ್ಲದೆ ಭಾರತ ಜೊತೆ ವಿಲೀನವಾಗ್ತೇನೆ ಅಂತ ಹೇಳಿದ್ದು ಫಸ್ಟ್ ಮೈಸೂರು. ಅದಾದ ನಂತರ ಕೊಚ್ಚಿ, ಅದಾದ ನಂತರ ತಿರುವನಂತಪುರ, ಅದಾದ ನಂತರ ಭೋಪಾಲ್, ಅದಾದ ನಂತರ ಗುಜರಾತ್. ಈಗಲೂ ಖರ್ಗೆ ಅವರಿಗೆ ಹೇಳಬಹುದಾಗಿತ್ತು, ನನ್ನ ಫ್ಯಾಮಿಲಿ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದೆ. ಅವಕಾಶ ಮಿಸ್ ಮಾಡಿಕೊಂಡು.